ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರು, ಆ ಗಡೀಪಾರಿಗೆ ಕಾರಣ ಏನು? ಧರ್ಮಸ್ಥಳ ಬುರುಡೆ ಕೇಸ್ ಹಾಗೂ ಸೌಜನ್ಯ ಪ್ರಕರಣ, ಈ ಎರಡೂ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ರಾಯಚೂರಿಗೆ ಗಡೀಪಾರು ಮಾಡಲಾಗಿದೆ. ಈ ಗಡೀಪಾರಿಗೆ ಅಸಲಿ ಕಾರಣ ಏನು ಗೊತ್ತಾ? ಹಾಗಾದ್ರೆ ಸೌಜನ್ಯ ಪರ ಹೋರಾಟದಲ್ಲಿ ಪ್ರಮುಖನಾಗಿ ಕಾಣಿಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿಗೆ ಗಡೀಪಾರು ಅನ್ನೋ ಪೊಲೀಸ್ ಗಿಫ್ಟ್ ಯಾಕೆ? ಅವರ ಮೇಲೆ 32 ಕ್ರಿಮಿನಲ್ ಕೇಸ್ಗಳ ಜೊತೆಗೆ ಅನೇಕ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅವರ ಗಡೀಪಾರಿಗೆ ಕೇವಲ 32 ಕ್ರಿಮಿನಲ್ ಕೇಸ್ಗಳೇ ಕಾರಣವಾಯಿತಾ ಅಥವಾ ಬೇರೆ ಏನಾದರೂ ಕಾರಣಗಳಿತ್ತ? ಹಾಗಾದ್ರೆ ಕೀಳು ಮಟ್ಟದ ಪದ ಬಳಕೆ ಎನ್ನಲಾಗ್ತಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮಾತನಾಡುವಾಗ ಕೀಳು ಮಟ್ಟದ ಪದ ಬಳಕೆ ನಿಜಕ್ಕೂ ಬಳಸಿದ್ರ? ತಿಮರೋಡಿ ಕೇಸ್ ಹಿಸ್ಟರಿ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರಿಗೆ ಕಾರಣ ಏನು? ಧರ್ಮಸ್ಥಳದ ಬುರುಡೆ ಕೇಸ್ ಹಾಗೂ ಸೌಜನ್ಯ ಪ್ರಕರಣ, ಈ ಎರಡೂ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದ ತಿಮರೋಡಿ, ಮಹೇಶ್ ತಿಮರೋಡಿಯನ್ನ ರಾಯಚೂರಿಗೆ ಗಡೀಪಾರು ಮಾಡಲಾಗಿದೆ. ಈ ಗಡೀಪಾರಿಗೆ ಅಸಲಿ ಕಾರಣ ಏನು ಗೊತ್ತಾ? 32 ಕ್ರಿಮಿನಲ್ ಕೇಸ್ಗಳ ಜೊತೆಗೆ ತಿಮರೋಡಿಗೆ ಮುಳುವಾಗಿದ್ದು ಕೀಳು ಮಟ್ಟದ ಪದ ಬಳಕೆ ಎನ್ನಲಾಗ್ತಿದೆ. ತಿಮರೋಡಿ ಕೇಸ್ ಹಿಸ್ಟರಿ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯನ್ನ ಕೊಟ್ರ. ಡಾಕ್ಟರ್ ಜಿ ಪರಮೇಶ್ವರ್ ನಿಜಕ್ಕೂ ಈ ಸೂಚನೆಯನ್ನ ಕೊಟ್ರ? ಸೌಜನ್ಯ ಪ್ರಕರಣದಲ್ಲಿ ನಿಂದನೆ ಮಾಡಿದ್ರು, ಪ್ರತ್ಯೇಕ ಹೆಸರನ್ನ ಹೇಳ್ಕೊಂಡು ಮೈಕ್ ಮುಂದೆ ಬಂದಾಗಲೆಲ್ಲ ರಾಜಕೀಯ ನಾಯಕರನ್ನ ನಿಂದನೆ ಮಾಡಿದ್ರು. ಎಲ್ಲರೂ ಮಾಡ್ತಾರೆ ರಾಜಕಾರಣಿಗಳನ್ನ ನಿಂದನೆ. ಬಾಯಿಗೆ ಬಂದಂತೆ ಬೈತಿದ್ದ ಮಾತುಗಳೇ ತಿಮರೋಡಿ ಪಾಲಿಗೆ ಮುಳುವಾಯಿತಾ? ಮಹೇಶ್ ತಿಮರೋಡಿ ಗಡೀಪಾರಿಗೆ ಕಾರಣ ಏನು? ಧರ್ಮಸ್ಥಳದ ಬುರುಡೆ ಪ್ರಕರಣ ಹಾಗೂ ಸೌಜನ್ಯ ಪ್ರಕರಣ, ಈ ಎರಡೂ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದ ತಿಮರೋಡಿ. ರಾಜಕಾರಣಿಗಳನ್ನ ವಿಮರ್ಶೆ ಮಾಡೋದು ತಪ್ಪಲ್ಲ, ಎಲ್ಲರೂ ಮಾಡ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ರವರು ಎಷ್ಟು ನಿಂದನೆಯನ್ನ ಮಾಡಿರಬಹುದು ರಾಜಕಾರಣಿಗಳಿಗೆ, ಬೇರೆ ಬೇರೆ ತರಹದಲ್ಲಿ. KS ಈಶ್ವರಪ್ಪ ಅವರು ಕೂಡ ಬೇರೆ ಬೇರೆ ತರಹದಲ್ಲಿ ಕಾಂಗ್ರೆಸ್ ನಾಯಕರನ್ನ ಕೀಳು ಮಟ್ಟದಲ್ಲಿ ಸಂಬೋಧನೆ ಮಾಡಿದ್ದಾರೆ. ಅವರು ಯಾರ ವಿರುದ್ಧವೂ ಇಲ್ಲದ ಒಂದು ಕ್ರಮ, ಒಂದು ಆಕ್ಷನ್ ಸೌಜನ್ಯ ಪರ ಹೋರಾಟಗಾರನಾಗಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಯಾಕೆ? ಈ ತರಹದ ಪೊಲಿಟಿಕಲ್ ಡಿಸ್ಕ್ರಿಮಿನೇಷನ್, ರಾಜಕೀಯ ತಾರತಮ್ಯ ಯಾಕೆ ಅನ್ನೋದು ಸೌಜನ್ಯ ಪರ ಹೋರಾಟಗಾರರ ಪ್ರಶ್ನೆ. ಅಲ್ಲ ಜಿ ಪರಮೇಶ್ವರ್ ಅವರೇ, ರಾಜ್ಯದಲ್ಲಿ ನಡೆದು ಹೋದ ಅದೆಷ್ಟೋ ರಾಜಕೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪಕ್ಷದ ನಾಯಕರನ್ನ ಮತ್ತೊಂದು ಪಕ್ಷದ ನಾಯಕರು ವಿಮರ್ಶೆ ಮಾಡೋದು ಸಹಜ. ಅತಿ ಕೀಳು ಮಟ್ಟದಲ್ಲೆಲ್ಲ ನಿಂದನೆಯನ್ನ ಮಾಡಲಾಗಿದೆ. ಅಪ್ಪ ಅಮ್ಮ, ಕಾಲು ಕೈ, ಅಸಂಸದೀಯ ಪದಗಳೂ ಕೂಡ, ನಾಚಿ ನೀರಾಗುವಂತಹ ಪದಗಳನ್ನು ಕೂಡ ಪ್ರಯೋಗ ಮಾಡಲಾಗಿದೆಯಲ್ಲ. CT ರವಿ ಅವರಿಂದ ವ್ಯಕ್ತವಾದ ಅದೆಷ್ಟೋ ಪದ ಪ್ರಯೋಗ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರಿಗೆ ರಾತ್ರಿ ಪಾಳೆಯದಲ್ಲಿ, ಹಗಲು ಪಾಳೆಯದಲ್ಲಿ ವಿಧಾನಸೌಧಕ್ಕೆ ಅನ್ನುವಂತಹ ಪದ ಬಳಕೆಯನ್ನು ಕೂಡ ಮಾಡಲಾಯಿತಲ್ಲ. ಇದು ಕೀಳು ಮಟ್ಟದ ಪದಪ್ರಯೋಗ ಅಲ್ವಾ? ಕೇವಲ ಮಹೇಶ್ ಶೆಟ್ಟಿ ತಿಮರೋಡಿ ಮಾಡಿದಂತಹ ಪದಪ್ರಯೋಗಗಳೇ ಕೆಳಮಟ್ಟದ ಪದಪ್ರಯೋಗನ? ಇದು ಯಾಕೆ ಈ ತರಹದ್ದೊಂದು ಪೊಲಿಟಿಕಲ್ ಡಿಸ್ಕ್ರಿಮಿನೇಷನ್? ವ್ಯಕ್ತಿಯನ್ನ ಕಂಡು ತಾರತಮ್ಯವನ್ನ ಹೂಡುವುದಾದರೆ ನಿಜಕ್ಕೂ ಇದು ದುರಂತ ಅನ್ನುವ ಅಭಿಪ್ರಾಯಕ್ಕೆ ಸೌಜನ್ಯ ಪರ ಹೋರಾಟಗಾರರು ಕೂಡ ಬಂದಿರುವಂತಹದ್ದು. ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ನಿಂದನೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ತಿಳಿದು ಬಂದಿದೆ. ಮೈಕ್ ಮುಂದೆ ಬಂದಾಗಲೆಲ್ಲ ರಾಜಕೀಯ ನಾಯಕರನ್ನ ನಿಂದನೆ ಮಾಡ್ತಾರೆ. ಬಾಯಿಗೆ ಬಂದಂತೆ ಬೈತಿದ್ದ ಮಾತುಗಳೇ ತಿಮರೋಡಿ ಪಾಲಿಗೆ ಮುಳುವಾಯಿತಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಅನೇಕರನ್ನ ಅನೇಕ ರೀತಿಯಲ್ಲಿ ವಿಮರ್ಶೆ ಮಾಡ್ತಾರೆ, ಅಸಂಸದೀಯ ಪದಗಳ ಮುಖಾಂತರವಾಗಿ. ರಾಜ್ಯದಲ್ಲಿ 10ಕ್ಕೂ ಹೆಚ್ಚು ರಾಜಕಾರಣಿಗಳ ಹೆಸರನ್ನು ಹೇಳಬಹುದು. ಪ್ರತಾಪ್ ಸಿಂಹ,
ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ದ್ವಂದ್ವಾರ್ಥದಲ್ಲೆಲ್ಲ ವಿಮರ್ಶೆ ಮಾಡ್ತಾರೆ. ಅವರ ವಿರುದ್ಧ ಇಲ್ಲದೆ ಇರತಕ್ಕಂಥ ಕ್ರಮ. ಬಸನಗೌಡ ಪಾಟೀಲ್ ಯತ್ನಾಳ್ ಸಾಕಷ್ಟು ದ್ವಂದ್ವಾರ್ಥದಲ್ಲೆಲ್ಲ ಪದಪ್ರಯೋಗ ಮಾಡ್ತಾರೆ. CM ಇಬ್ರಾಹಿಂ ಅವರು ಕೂಡ ದ್ವಂದ್ವಾರ್ಥದಲ್ಲಿ ಪದಪ್ರಯೋಗ ಮಾಡ್ತಾರೆ. ಅತ್ಯಂತ ಕೆಳಮಟ್ಟದ ಪದಗಳನ್ನು ಕೂಡ ಬಳಸ್ತಾರೆ. ಅವರ ಮೇಲೆ ಅವರ ವಿರುದ್ಧ ಇಲ್ಲದೆ ಇರತಕ್ಕಂಥ ಒಂದು ಕ್ರಮ. ಬಿಜೆಪಿಯ ಅನೇಕ ನಾಯಕರು ಪ್ರಚೋದನಾತ್ಮಕವಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಅವರ ವಿರುದ್ಧ ಇಲ್ಲದೆ ಇರತಕ್ಕಂತಹ ಕ್ರಮ. ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ? ಸೌಜನ್ಯ ಪರ ಹೋರಾಟಗಾರರ ಪೈಕಿ ಅನೇಕರು ಈ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಬಾಯಿಗೆ ಬಂದಂತೆ ಬೈತಿದ್ದ ಮಾತುಗಳೇ ತಿಮರೋಡಿ ಪಾಲಿಗೆ ಮುಳುವಾಯ್ತಾ ಎನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದೆ. ತಿಮರೋಡಿಯ ವಿರುದ್ಧ ಗಡೀಪಾರು ಆದೇಶ ಇದು ಒಂದು ತರಹದ ರಾಜಕೀಯ ಪ್ರೇರಿತವಾದಂತಹ ನಿರ್ಧಾರ, ಷಡ್ಯಂತ್ರದ ಭಾಗವಾಗಿದ್ದಂತಹ ಒಂದು ತೀರ್ಮಾನ. ಅವರು ಆಡ್ತಿದ್ದಂತಹ ಮಾತುಗಳೇ ತಿಮರೋಡಿ ಪಾಲಿಗೆ ಮುಳುವಾಯ್ತಾ, ಕಂಟಕ ಆಯ್ತಾ ಎನ್ನುವಂತಹದ್ದು ಕೂಡ. ಯಾವುದೋ ರಾಯಚೂರಿನ ಮಾನ್ವಿಗೆ ಅವರನ್ನು ಶಿಫ್ಟ್ ಮಾಡಲಾಗ್ತದೆ. ಈ ಹಿಂದೆ ಎಲ್ಲ ಗಡೀಪಾರು ಎಲ್ಲಿಗೆ ಎನ್ನುವಂತಹದನ್ನು ಉಲ್ಲೇಖ ಮಾಡ್ತಿರಲಿಲ್ಲ ಪೊಲೀಸ್ನವರು. ಒಬ್ಬ ವ್ಯಕ್ತಿಯ ವಿರುದ್ಧ ಗಡೀಪಾರು ಆದೇಶ ಬಂತು ಎಂದಾದರೆ ಆ ವ್ಯಕ್ತಿಗೆ ಒಂದು ನೋಟಿಸನ್ನು ಕಳುಹಿಸಿಕೊಡ್ತಾ ಇದ್ರು. ನೀವು ಇರುವಂತಹ ಜಿಲ್ಲೆಗೆ ನಿಮ್ಮ ಪ್ರವೇಶ ನಿರ್ಬಂಧ. ಆ ಸಂದರ್ಭಗಳಲ್ಲಿ ಆ ಜಿಲ್ಲೆಗೆ ಅಂಟಿಕೊಂಡಿರುವಂತಹ ಮತ್ತೊಂದು ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇದ್ರು. ಸೊ ಈಗ ಕಾಲ ಬದಲಾಗಿದೆ, ಕಾನೂನಿನಲ್ಲಿ ಸ್ವಲ್ಪ ಬದಲಾವಣೆ ಬಂದಿದೆ. ಇಂತಿಂಥ ಜಾಗಕ್ಕೆ ನೀವು ಹೋಗಬೇಕು ಅನ್ನೋ ಕರೆಕ್ಟ್ ಉಲ್ಲೇಖ ಇರ್ತವೆ. ಈಗ ನೋಡಿ, ಉದಾಹರಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ರಾಯಚೂರಿನ ಮಾನ್ವಿಗೆ ಅವರನ್ನು ಗಡೀಪಾರು ಮಾಡಲಾಗಿದೆ. ಅದಕ್ಕೊಂದಷ್ಟು ಅವಕಾಶ ಕಾಲಾವಧಿಗಳಿರ್ತವೆ. ಜೊತೆಗೆ ಕೋರ್ಟಿಗೆ ಅವರು ಮನವಿಯನ್ನು ಕೂಡ ಸಲ್ಲಿಸಬಹುದು. ನನಗೆ ಈ ಗಡೀಪಾರಿಗೆ ಅರ್ಹ ವ್ಯಕ್ತಿ ನಾನಲ್ಲ ಅಂಥೇಳಿ ಕೋರ್ಟ್ ಮೊರೆ ಹೋಗಬಹುದು. ಹೈಕೋರ್ಟಿಗೆ ಹೋಗುವ ಅವಕಾಶ ತಿಮರೋಡಿಗೆ ಇದೆ. ಆದರೆ ಮಾನ್ವಿಗೆ ಹೋದ ನಂತರ ಅಲ್ಲಿನ ಸ್ಥಳೀಯ ಸ್ಟೇಷನ್ಗೆ ಪ್ರತಿದಿನ ಅವರು ಹಾಜರಾಗಬೇಕು. ಹೌದು, ನಾ ರಾಯಚೂರಿನ ಮಾನ್ವಿಗೆ ಬಂದಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಪ್ರತಿದಿನ ಅಲ್ಲಿನ ಸ್ಥಳೀಯ ಠಾಣೆಗೆ ಹೋಗಿ ಹಾಜರಾತಿ ಬುಕ್ಕಿಗೆ ಸಹಿ ಮಾಡಬೇಕು. ಪ್ರತಿದಿನದ ಹಾಜರಾತಿಯನ್ನು ಅಲ್ಲಿನ ಸ್ಥಳೀಯ ಠಾಣೆಗೆ ತಲುಪಿಸಬೇಕು. ಯಾರು ಗಡೀಪಾರಿಗೆ ಒಳಗಾದಂಥ ಆರೋಪಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.